ಸಿಜಿ ರಾಯ್ ಕೇಸ್ ಮಿಸ್ಟರಿ, ಆ 10 ಅನುಮಾನಗಳು. ಐಟಿ ರೇಡ್ ಮಧ್ಯೆ ಪಿಸ್ತೂಲು ಬಂದಿದ್ ಹೇಗೆ? ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ರ? ಗುಂಡು ಹೊಡೆದುಕೊಂಡ್ರ? ರಾಯ್ ಅಂತ್ಯದ ಬಗ್ಗೆ ಅನುಮಾನಗಳು ದಟ್ಟ. ನಮಸ್ಕಾರ ವೀಕ್ಷಕರೇ, ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿ ಒಡೆಯ, ಕಾನ್ಫಿಡೆಂಟ್ ಗ್ರೂಪ್ ಎಂಬ ಸಾಮ್ರಾಜ್ಯದ ಚಕ್ರವರ್ತಿ. ಆದರೆ ಕರಾಳ ಶುಕ್ರವಾರದ ಮಧ್ಯಾಹ್ನ ನಡೆದಿದ್ದು ಮಾತ್ರ ಯಾರೂ ಊಹಿಸದಂತ ದುರಂತ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿರುವಂತಹ ಕಚೇರಿ ಒಳಗೆ ಆದಾಯ ತೆರಿಗೆ, ಐಟಿ ಅಧಿಕಾರಿಗಳ ದಂಡು, ತೀವ್ರವಾದ ಶೋಧ, ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಸರಿಯಾಗಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಜೆ ರಾಯ್ ತಮ್ಮ ಸೀಟಿನಿಂದ ಎದ್ರು. ನಾನು ಆ ಕಡೆ ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಪಕ್ಕದ ಕ್ಯಾಬಿನ್ಗೆ ಹೋದ್ರು. ಕೆಲವೇ ಸೆಕೆಂಡುಗಳಲ್ಲಿ ಢಮಾರ್. ಆ ಒಂದು ಶಬ್ದಕ್ಕೆ ಇಡೀ ಬಿಲ್ಡಿಂಗ್ ನಡುಗಿ ಹೋಗಿತ್ತು. ಒಳಗೆ ಹೋಗಿ ನೋಡಿದ್ರೆ ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಪಕ್ಕದಲ್ಲಿ ಹೊಗೆಯಾಡುತ್ತಿರುವ ಆಸ್ಟ್ರಿಯಾ ನಿರ್ಮಿತ ಪಿಸ್ತೂಲ್. ವೀಕ್ಷಕರೇ, ಇಲ್ಲಿ ಸಾಮಾನ್ಯರಿಗೆ ಬರೋ ಪ್ರಶ್ನೆ ಒಂದೇ. ಐಟಿ ರೇಡ್ ನಡೆಯುವಾಗ, ಅಧಿಕಾರಿಗಳು ಸುತ್ತುವರೆದಿರುವಾಗ ಒಬ್ಬ ವ್ಯಕ್ತಿ ಪಿಸ್ತೂಲ್ ಎತ್ತುಕೊಂಡು ಶೂಟ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅದು ಹೆಂಗ್ ಸಾಧ್ಯ? ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾಗಿದ್ರು? ಅವರು ಗುಂಡು ಹೊಡೆದುಕೊಳ್ಳೋಕ್ಕಿಂತ ಮುಂಚೆ 2 ದಿನಗಳ ಮೊದಲು ಹೈಕೋರ್ಟ್ನಿಂದ ಕೇಸ್ ಒಂದನ್ನು ವಾಪಸ್ ಪಡೆದುಕೊಂಡಿದ್ದು ಯಾಕೆ? ಇದು ನಿಜವಾಗಲೂ ಗುಂಡು ಹೊಡೆದುಕೊಂಡಿದ್ದ, ಅಥವಾ ಗುಂಡು ಹೊಡೆದಿದ್ದ, ಅಥವಾ ಮಾನಸಿಕ ಒತ್ತಡ ಹೇರಿ ಈ ಥರ ಮಾಡಿಸ್ಕೊಳ್ಳೋದಕ್ಕೆ ಪಿತೂರಿ ಮಾಡಿದ್ರ? ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಸಿಜೆ ರಾಯ್ ಅವರ ಅಂತ್ಯದ ಸುತ್ತಿಕೊಂಡಿರೋ 10 ಭಯಾನಕ ಅನುಮಾನಗಳನ್ನು ಒಂದೊಂದಾಗಿ ಬಯಲಿಗೆಳಿತೀವಿ. ಆದರೆ ಅದಕ್ಕಿಂತ ಮುಂಚೆ ದೊಡ್ಡವರ ವಿಚಾರಕ್ಕೆ ಯಾಕೆ ಹೋಗಬೇಕು? ಆದರೂ ಕೂಡ ದೊಡ್ಡವರ ಈ ಅಂತ್ಯದಿಂದ ನಾವು ಪಾಠ ಕಲಿಬೋದಲ್ಲ. ಅದಕ್ಕೆ ನೀವು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಈ ಕಾನ್ಫಿಡೆಂಟ್ ಗ್ರೂಪ್ನ ಸಾಮ್ರಾಟ ಸಿಜೆ ರಾಯ್ ಅವರು ಬಡವರಿಗೆಲ್ಲ ಸಹಾಯ ಮಾಡಿದಾರಂತೆ. ಅದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳು ರೇಡ್ ನಡೆಸಿದಾಗ ಪ್ರೋಟೋಕಾಲ್ ಏನಿರುತ್ತೆ? ಮೊದಲು ಎಲ್ಲರ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡ್ತಾರೆ. ಮನೆ ಅಥವಾ ಆಫೀಸ್ನ ಪ್ರತಿಯೊಂದು ಡ್ರಾಯರ್, ಕಪಾಟು ಚೆಕ್ ಮಾಡ್ತಾರೆ. ಆರೋಪಿ ಅಥವಾ ಮಾಲೀಕ ಬಾತ್ರೂಮ್ಗೆ ಹೋದರೂ ಕೂಡ ಒಬ್ಬ ಅಧಿಕಾರಿ ಜೊತೆಗೆ ಹೋಗ್ತಾನೆ. ಅವರ ಮೇಲೆ ಕಣ್ಣಿಟ್ಟಿರ್ತಾರೆ. ಹೀಗಿರುವಾಗ ರಾಯ್ ಅವರ ಕೈಗೆ ಪಿಸ್ತೂಲ್ ಹೆಂಗೆ ಬಂತು? ಹೆಂಗೆ ಸಿಕ್ತು? ಸಾಧ್ಯತೆ ಬಂದು ಆ ಪಿಸ್ತೂಲ್ ಆ ಕ್ಯಾಬಿನ್ನಲ್ಲೇ ಇತ್ತ. ಹಾಗಾದರೆ ಅಧಿಕಾರಿಗಳು ಅದನ್ನು ಮೊದಲೇ ಚೆಕ್ ಮಾಡಿರಲಿಲ್ವಾ? ಅಪಾಯಕಾರಿ ಆಯುಧವನ್ನು ಅಲ್ಲಿ ಯಾಕೆ ಬಿಟ್ಟಿದ್ರು? ಇದು ಒಂದು ಅನುಮಾನ. 2, ರಾಯ್ ತಮ್ಮ ಪ್ಯಾಂಟ್ ಕಿಸೆಯಲ್ಲಿ ಪಿಸ್ತೂಲ್ ಇಟ್ಕೊಂಡಿದ್ರಾ? ಹಾಗಾದರೆ ಅಧಿಕಾರಿಗಳು ಅವರನ್ನು ಬಾಡಿ ಸರ್ಚ್ ಮಾಡಲೇ ಇಲ್ವಾ? ಹಾಗೆ ರೇಡ್ ಮಾಡಿಬಿಟ್ರ? ಸಾಧ್ಯತೆ 3, ಅವರು ಬೇರೆ ಕ್ಯಾಬಿನ್ಗೆ ಹೋಗುವಾಗ ಅಧಿಕಾರಿಗಳು ತಡಿಲಿಲ್ಲ ಯಾಕೆ? ಪಿಸ್ತೂಲ್ ಲೋಡ್ ಆಗಿತ್ತು, ಟ್ರಿಗರ್ ಒತ್ತಲಾಯಿತು ಅನ್ನೋದು ಎಷ್ಟು ಸತ್ಯವೋ, ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದು ಐಟಿ ಇಲಾಖೆಯನ್ನು ಬೋನಿನಲ್ಲಿ ಸಿಕ್ಕಾಕಿಸುವಂತೆ ಮಾಡಿದೆ. ಅನುಮಾನ 2, ಕೇಸ್ ವಾಪಸ್ ಪಡೆದ ರಹಸ್ಯ. ರಾಯ್ ಅಂತ್ಯಕ್ಕೂ ಮುನ್ನ, ಅಥವಾ ಈ ರಾಯ್ ಅವರು ಈ ಥರ ಮಾಡ್ಕೊಳ್ಳೋದಕ್ಕಿಂತ 48 ಗಂಟೆಗಳ ಮೊದಲು ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಅದೇನಂತಂದರೆ, ನವೆಂಬರ್ 27ನೇ ತಾರೀಕು ಮತ್ತು ಐಟಿ ದಾಳಿ ನಡೆದಿತ್ತು. ಇದನ್ನು ಪ್ರಶ್ನೆ ಮಾಡಿ ರಾಯ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ನನ್ನ ಕಂಪನಿಗಳ ಮೇಲೆ ನಡೀತಾ ಇರುವ ಶೋಧ ಅಕ್ರಮ ಅಂತ ವಾದ ಮಾಡಿದ್ರು. 20ರಂದು ದಿಢೀರಂತ ಆ ಅರ್ಜಿಯನ್ನು ವಾಪಸ್ ಪಡೆದುಕೊಳ್ತಾರೆ. ಅಂದರೆ ಆ ಒಂದು ಕೇಸ್ನ ಅರ್ಜಿಯನ್ನು ವಿತ್ಡ್ರಾ ಮಾಡ್ಕೊಳ್ತಾರೆ. ಅಂದರೆ 2 ದಿನಗಳ ನಂತರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಪ್ರಶ್ನೆ ಹೇಳೋದೇನಂತಂದರೆ, 2 ದಿನಗಳಲ್ಲಿ ಏನಾಯಿತು? ನೀನು ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂತಂದರೆ ನಿನ್ನನ್ನು ಮುಗಿಸ್ತೀವಿ ಅಂತ ಯಾರಾದರೂ ಬೆದರಿಕೆ ಹಾಕಿದ್ರಾ? ಅಥವಾ ರಾಜಿ ಸಂಧಾನ ಮಾಡ್ಕೊಳ್ಳೋದಕ್ಕೆ ಹೋಗಿ ಫೇಲ್ ಆದ್ರ? ಈ ಯೂಟರ್ನ್ ಅವರ ಅಂತ್ಯಕ್ಕೆ ನೇರ ಕಾರಣ ಇರಬಹುದು ಅಂತ ಅನುಮಾನ ಹುಟ್ಟುತ್ತಾಗಿದೆ. ಅನುಮಾನ 3, ರಹಸ್ಯ ಕೋಣೆ. ರಾಯ್ ಅವರ ಕಚೇರಿಯಲ್ಲಿ ಒಂದು ವಿಶೇಷ ಕೋಣೆಗಿತ್ತಂತೆ. ಇದಕ್ಕೆ ಕೇವಲ ರಾಯ್ ಅವರು ಮಾತ್ರ ಹೋಗೋದಕ್ಕೆ ಸಾಧ್ಯ ಅಂತೆ. ಯಾಕಂತಂದರೆ ಅದಕ್ಕೆ ಫೇಸ್ ರೆಕಗ್ನೇಷನ್ ಲಾಕ್ ಮಾಡಲಾಗಿತ್ತು. ಅಂದರೆ ಅವರು ಮುಖ ತೋರಿಸಿದ್ರೆ ಮಾತ್ರ ಆ ಡೋರ್ ಓಪನ್ ಆಗುತ್ತೆ. SIT ಅಧಿಕಾರಿಗಳು ಆ ಕೋಣೆಯನ್ನು ಒಡೆದು ನೋಡಿದಾಗ ಅಲ್ಲಿ ಸಿಕ್ಕಿದ್ದು ಕೈ ಬರಹದ ಕಾಗದದ ಚೂರುಗಳು, ರಾಶಿಗಳು. ರಾಯ್ ತಮಗೆ ಅನಿಸಿದ್ದನ್ನು ಚೀಟಿಯಲ್ಲಿ ಬರೆದು ಇಡ್ತಾಗಿದ್ರು. ಈಗ ಪ್ರಶ್ನೆ ಏನಂತಂದರೆ, ಐಟಿ ಅಧಿಕಾರಿಗಳು ರೇಡ್ ಮಾಡುವಾಗ ಈ ರೂಮ್ ಚೆಕ್ ಮಾಡಲಿಲ್ವಾ? ಮಾಡಿದ್ರಾ? ಅಥವಾ ರಾಯ್ ಈ ರೂಮ್ಗೆ ಹೋಗಿ ಪಿಸ್ತೂಲ್ ತಂದ್ರ? ಆ ಕಾಗದಗಳಲ್ಲಿ ಕೊನೆಯ ನೋಟ್ ರೀತಿಯ ಮಾಹಿತಿ ಇದೆಯಾ? ಪೊಲೀಸರು ಈ ಕಾಗದಗಳನ್ನೆಲ್ಲವನ್ನ ಪ್ರಮುಖ ಸಾಕ್ಷಿ ಅಂತ ಪರಿಗಣಿಸ್ತಾರ? ಈಗ ಅನುಮಾನ ಮೂಡ್ತಾ ಇದೆ. ಅನುಮಾನ 4, ವೆಬ್ ಕಾಲ್ ಮಿಸ್ಟರಿ.
ಇದು SIT ತಲೆಕೆಡಿಸಿಕೊಂಡಿರುವಂತಹ ವಿಷಯ. CJ ರಾಯ್ ಸಾಮಾನ್ಯವಾಗಿ ಫೋನ್ ಕಾಲ್ ಮಾಡ್ತಾ ಇರಲಿಲ್ವಂತೆ, ಅಂದರೆ ನಾರ್ಮಲ್ ಕಾಲ್ ಮಾಡ್ತಾ ಇರಲಿಲ್ವಂತೆ. ಅವರು ಬಳಸ್ತಾ ಇದ್ದದ್ದು ಕೇವಲ ವೆಬ್ ಕಾಲ್ಸ್, ಅರ್ಥಾತ್ ವಾಟ್ಸ್ಆ್ಯಪ್, ಸಿಗ್ನಲ್, ಟೆಲಿಗ್ರಾಮ್ ಕಾಲ್ಗಳನ್ನೇ ಮಾಡ್ತಾ ಇದ್ರು. ಯಾಕೆ? ತನ್ನ ಮೊಬೈಲ್ ಟ್ಯಾಪ್ ಆಗ್ತಿದೆ ಅನ್ನೋದು ಭಯ ಆಗಿತ್ತಾ? ಯಾವುದೋ ದೊಡ್ಡ ವ್ಯವಹಾರವನ್ನು ಗೌಪ್ಯವಾಗಿ ಇಡೋದಕ್ಕೆ ಬಯಸ್ತಾ ಇದ್ರ CJ ರಾಯ್ ಈಗ SIT URL ಟ್ರ್ಯಾಕಿಂಗ್ ಮೂಲಕ ಅವರ ಜೊತೆ ಯಾರು ಕೊನೆಯದಾಗಿ ಮಾತಾಡಿದ್ರು ಅನ್ನೋದನ್ನು ಹುಡುಕ್ತಾ ಇದ್ದಾರೆ. ಆ ಕೊನೆ ಕರೆ ಯಾರಿಗೆ ಹೋಗಿತ್ತು ಅನ್ನೋದರ ಮೇಲೆ ಈ ಒಂದು ಕೇಸ್ ನಿಂತಿದೆ. ಇನ್ನೊಂದು ಅನುಮಾನ ಮೂಡ್ತಾ ಇದೆ ವೀಕ್ಷಕರೇ, ಒಂದು ಹೊಸ ಕತೆ ಹರಿದಾಡ್ತಾ ಇದೆ. ರಾಯ್ 4 ತಿಂಗಳಿಂದ ಡಿಪ್ರೆಷನ್ನಲ್ಲಿ ಇದ್ರಂತೆ. ಬೆಂಗಳೂರಿನ ಜಯನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಅಂತ ಕುಟುಂಬಸ್ಥರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲೊಂದು ಲಾಜಿಕ್ ಮಿಸ್ ಆಗ್ತಾ ಇದೆ. ಖಿನ್ನತೆಯಲ್ಲಿದ್ದ ವ್ಯಕ್ತಿ IT ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕುವಷ್ಟು ಧೈರ್ಯ ತೋರಿಸಿದ್ರಾ? ಖಿನ್ನತೆಯಲ್ಲಿದ್ದವರು ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರಾ? ಅಥವಾ ಇದು ಕೇವಲ ಆತ್ಮಹತ್ಯೆಯ ಅಂತ್ಯ ಬಿಂಬಿಸಲು ಖಿನ್ನತೆಯ ಕಥೆಯನ್ನು ಮುಂದೆ ತರ್ತಾ ಇದೆಯಾ? ಖಿನ್ನತೆ ಇದ್ರೂ ಅದನ್ನು ಆತ್ಮಹತ್ಯೆ ಹಂತಕ್ಕೆ ತಳ್ಳಿದ್ದು ಯಾರು ಅನ್ನೋದು ಮುಖ್ಯವಾಗತ್ತೆ. ಇನ್ನು ಅನುಮಾನ ಇನ್ನೊಂದಿದೆ, ಸಾಲವೇ ಇದ್ದಲ್ಲದಕ್ಕೂ ಸಂಕಷ್ಟನಾ? ರಾಯ್ ಅವರು ಸಾರ್ವಜನಿಕವಾಗಿ ಮತ್ತು ಖಾಸಗಿಯಾಗಿ ಹಲವಾರು ಬಾರಿ ಹೇಳಿದ್ರು, ನಾನು ಸಾಲ ಮಾಡಿಲ್ಲ, ಬ್ಯಾಂಕ್ ಲೋನ್ ಪಡಿದೇನೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗಾದ್ರೆ ಹಣಕಾಸಿನ ಮುಗ್ಗಟ್ಟು ಎಲ್ಲಿಂದ ಬಂತು? ಹೂಡಿಕೆದಾರರು ಯಾಕೆ ಒತ್ತಡ ಹಾಕಿದ್ರು? IT ಇಲಾಖೆ ದಾಳಿ ಮಾಡಿದ್ದು ಲೆಕ್ಕಕ್ಕೆ ಸಿಗದ ಹಣ ಇದೆ ಅಂತನಾ? ಒಂದು ವೇಳೆ ಸಾಲನೇ ಇಲ್ಲ ಅಂತಂದ್ರೆ IT ರೇಡ್ಗೆ ಹೆದರಿ ಸಾಯುವ ಅವಶ್ಯಕತೆ ಏನಿತ್ತು? ಅಥವಾ ಇವರು ಹೊರಗಡೆ ತೋರಿಸ್ತಾ ಇದ್ದದ್ದ ಆರ್ಥಿಕ ಶಿಸ್ತು ಸುಳ್ಳಾಗಿತ್ತ? ಈ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಇನ್ನೊಂದು ಅನುಮಾನ ಇದೆ, ತಾಯಿಯ ಜೊತೆಗಿನ ಮಾತು. ಅವರ ಕೊನೆ ನಿಮಿಷದಲ್ಲಿ ರಾಯ್ ಅವರು ತನ್ನ ತಾಯಿಯ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರಂತೆ. ಆ ಕರೆ ಕನೆಕ್ಟ್ ಆಯ್ತಾ? ಅವರು ತಾಯಿ ಜೊತೆ ಏನಾದರೂ ಮಾತನಾಡಿ ಹೇಳಿದ್ರಾ? ಅಥವಾ ಆ ನೆಪ ಹೇಳಿ ಫೋನ್ ತಗೊಂಡು ಯಾರಿಗಾದ್ರೂ ಮೆಸೇಜ್ ಮಾಡಿದ್ರಾ? ಈ ಎಮೋಷನಲ್ ಆಯಾಮಗಳನ್ನು SIT ಗಂಭೀರವಾಗಿ ಪರಿಗಣಿಸಿದೆ. ಇನ್ನೊಂದು ಅನುಮಾನ ಇದೆ, ಕೇರಳ ವರ್ಸಸ್ ಕರ್ನಾಟಕ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ. ಕೇರಳ CM ಪಿಣರಾಯಿ ವಿಜಯನ್ ನೇರವಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದಾರೆ. ಇದರಲ್ಲಿ ಸಂಶಯ ಇದೆ, ತನಿಖೆಯಾಗಬೇಕು ಅಂತ ಬರೆದಿದ್ದಾರೆ. ಇನ್ನೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಕೂಡ SIT ರಚನೆ ಮಾಡಿದೆ. ರಾಯ್ ಅವರ ಸಹೋದರ CJ ಬಾಬು IT ಅಧಿಕಾರಿಗಳೇ ಕಾರಣ ಅಂತ ನೇರ ಆರೋಪ ಮಾಡಿದ್ದಾರೆ. ಇದು ಕೇವಲ ಉದ್ಯಮಿಯ ಅಂತ್ಯವಲ್ಲ, ಇದರ ಹಿಂದೆ ರಾಜಕೀಯ ಪಿತೂರಿ ಅಥವಾ ದ್ವೇಷದ ರಾಜಕಾರಣ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು CCTV ಕ್ಯಾಮೆರಾಗಳು ಆನೆ ಆಗಿರಲಿಲ್ವಾ? ರಾಯ್ ಕ್ಯಾಬಿನ್ನಿಂದ ಪಿಸ್ತೂಲ್ ತರೋದು ಅಥವಾ ಅಲ್ಲಿಗೆ ಹೋಗೋದು ರೆಕಾರ್ಡ್ ಆಗಿದೆಯಾ? ಒಂದು ವೇಳೆ ರೆಕಾರ್ಡ್ ಆಗಿದ್ರೆ ಅದನ್ನು IT ಅಧಿಕಾರಿಗಳು ನೋಡೇ ಇರಲಿಲ್ವಾ ಅಥವಾ ಡಿಲೀಟ್ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನೊಂದು, ಗುಂಡು ಹಾರಿದ ತಕ್ಷಣ ಅಧಿಕಾರಿಗಳು ಏನು ಮಾಡಿದ್ರು? ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರಾ ಅಥವಾ ಪೊಲೀಸ್ ಬರೋವರೆಗೂ ಕಾಯ್ದ್ರಾ? ರಾಯ್ ಮೇಲೆ ಹಲ್ಲೆ ಅಥವಾ ಮಾನಸಿಕ ದೌರ್ಜನ್ಯ ಏನಾದರೂ ನಡೀತಾ? ಶವ ಪರೀಕ್ಷೆಯಲ್ಲಿ ಬರುವಂತಹ ವರದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದೆ ಮತ್ತು ಕೊಡಲಿದೆ. ಸದ್ಯಕ್ಕೆ SIT ತಂಡ 2 ಕಡೆ ಫೋಕಸ್ ಮಾಡಿದೆ. ಒಂದು ಕಾಗದದ ರಾಶಿ, ರಾಯ್ ಅವರು ಬರೆದಿಟ್ಟಂತಹ ನೋಟ್ಸ್ಗಳಲ್ಲಿ ಯಾರ್ಯಾರ ಹೆಸರಿದೆ. ಇನ್ನೊಂದು ಕೊಚ್ಚಿ ಕನೆಕ್ಷನ್, ಕೇರಳದಲ್ಲಿರುವ ಕಾನ್ಫಿಡೆಂಟ್ ಗ್ರೂಪ್ನ ವ್ಯವಹಾರಗಳು. ಬೆಂಗಳೂರು ಪೊಲೀಸರ ಪ್ರಕಾರ ಇದು ಕ್ಲಿಯರ್ ಕಟ್ ಆತ್ಮಹತ್ಯೆ, ಆದರೆ ಆತ್ಮಹತ್ಯೆ ಪ್ರಚೋದನೆ ನೀಡಿದ್ಯಾರು ಅನ್ನೋದನ್ನು ಈಗ ತನಿಖೆ ಮಾಡಬೇಕಾಗಿದೆ. ಅಂತಿಮವಾಗಿ ಹೇಳೋದಾದರೆ CJ ರಾಯ್ ಅವರ ಅಂತ್ಯ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ವ್ಯವಸ್ಥೆಯ ವಿರುದ್ಧ ಹೋರಾಡಿ ಗೆಲ್ಲೋದಕ್ಕೆ ಆಗದೆ ಒಬ್ಬ ಸಾಲರಹಿತ ಉದ್ಯಮಿ ಕೂಡ ಮುಂಡಿ ಊರಬೇಕಾಗತ್ತೆ. ಆ ಪಿಸ್ತೂಲು ರಾಯ್ ಅವರ ಪ್ರಾಣ ತೆಗೆದಿರಬಹುದು, ಆದರೆ ಆ ಪಿಸ್ತೂಲ್ ಅಲ್ಲಿಗೆ ಅವ್ರ ಕೈಗೆ ಆ ಟೈಮಲ್ಲಿ ಹೆಂಗೆ ಬಂತು? IT ಅಧಿಕಾರಿಗಳೇನಾದರೂ ಮಾಡಿದ್ರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಈ ಕೇಸ್ ಮುಗಿಯೋದಿಲ್ಲ. ನ್ಯಾಯ ಸಿಗಬೇಕಿದೆ, ಸತ್ಯ ಹೊರಬರಬೇಕಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? IT ರೇಡ್ ಸಮಯದಲ್ಲಿ ಪಿಸ್ತೂಲ್ ಸಿಕ್ಕಿದ್ದ ಅಧಿಕಾರಿಗಳ ವೈಫಲ್ಯ ಅಲ್ವಾ? ಖಿನ್ನತೆ ಕಾರಣನಾ ಅಥವಾ IT ಟಾರ್ಚರ್ ಕಾರಣನಾ? ಈ ಕೇಸನ್ನು ರಾಜಕೀಯವಾಗಿ ಮುಚ್ಚಿ ಹಾಕಲಾಗತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.